ಬಟ್ ಚುನಾವಣೆ ಯಾವುದು ಇಲ್ಲ. ಬಟ್ ಏನಂದ್ರೆ ಆಯ್ಕೆ ಪ್ರಕ್ರಿಯೆ ಏನಪ್ಪಾ ಅಂತಂದ್ರೆ ಸಮಾಜದೊಳಗೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗುವಂತ ಏಕೈಕ ಉದ್ದೇಶ ಇರುವಂತ ಈ ಒಂದು ಆಯ್ಕೆ ಪ್ರಕ್ರಿಯೆ ಹಲವಾರು ಹಿರಿಯರು ಹಲವಾರು ಚಿಂತಕರನ್ನ ಒಳಗೊಂಡು ಇಡೀ ರಾಜ್ಯ ಕಮಿಟಿ ಏನಂತಂದ್ರೆ ಈ ಬಿಜಾಪುರ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಒಳಗೆ ಎಲ್ಲಾರು ವಿಚಾರ ವಿನಿಮಯಗಳನ್ನ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಬಂದು ಈಗಾಗಲೇ ಅರ್ಜಿಯನ್ನು ಕೊಟ್ಟಿದಂತ 3 ಜನರು ಶ್ರೀನಿವಾಸ್ ಶಾಪುರ್ ಅವರು ವೇದಿಕೆ ಮೇಲೆ ಬರಬೇಕು, ಹನುಮಂತ್ ಕದಂ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು, ವಸಂತ ವನಮೋಡೆ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ದಯಮಾಡಿ ಎಲ್ಲರೂ 3 ಜನ ಅಧ್ಯಕ್ಷ ಆಕಾಂಕ್ಷಿಗಳಿದ್ದರು ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀನಿವಾಸ್ ಶಾಪುರ್ ಅವರು ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಲವಾರು ವಿಚಾರ ವಿನಿಮಯಗಳನ್ನು ಮಾಡಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಎಲ್ಲ ಹಿರಿಯರ ಒಂದು ನಿರ್ಧಾರದಂತೆ ನಾನು ಪರಶುರಾಮ್ ಲಕ್ಷ್ಮಣ್ ಅರ್ಕೇರಿ ರಾಜ್ಯ ಉಪಾಧ್ಯಕ್ಷ ಬಿಜೆಪಿಯ ಪರಶುರಾಮ್ ಅರ್ಕೇರಿ ಬಿಜಾಪುರದ ಚುನಾವಣಾ ಉಸ್ತುವಾರಿಯಾಗಿ ತಮ್ಮ ಗಮನಕ್ಕೆ ತರುವುದೇನೆಂದ್ರೆ ನಾವು ಈ ಏನು 3 ಜನ ನಾಮಿನೇಷನ್ ಮಾಡಿದ್ದಾರೆ 3 ಜನರ ಕಡೆಗೂ ಸಮಾಜ ಸೇವೆ ಮಾಡಿಸ್ಕೋಬೇಕು, ಅವ್ರನ್ನ ಯಾರು ಬಿಡುದು ಬೇಡ, ನಮ್ಮಲ್ಲಿ ಒಡಕುಂಟು ಆಗ್ಬಾರ್ದು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಟುಕೊಂಡು ಮೊದಲನೇ ಅವಧಿಗೆ ಶ್ರೀನಿವಾಸ್ ಶಾಪುರ್ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಅದೇ ರೀತಿ 2ನೇ ಅವಧಿಗೆ ಹನುಮಂತ ಕದಂ ಅವರು ಸಹಿತ ಜಿಲ್ಲಾಧ್ಯಕ್ಷ ಮಾಡಬೇಕಂತ ತೀರ್ಮಾನವನ್ನು ಕೈಗೊಂಡಿವೆ. ಆಮೇಲೆ ಬಿಜಾಪುರ ಜಿಲ್ಲಾದ ಗೌರವಾಧ್ಯಕ್ಷರಾಗಿ ವಸಂತ ವನಮೋಡೆ ಅವರು ಸಹಿತ ನೇಮಕ ಮಾಡಲಾಗಿದೆ.
ನಾನು ಕೂಡ ನೀವೆಲ್ಲರೂ ಬನ್ನಿ, ಜಿಲ್ಲಾ ಕಮಿಟಿಯವರು, ಸ್ಟೇಟ್ ಕಮಿಟಿಯವರು ಎಲ್ಲರೂ ಕೂಡ ಹೋಗೋಣ, ಬೆಂಗಳೂರು ಸರ್. ನಿಮ್ದೊಂದು ಹೆಸರು ದಯವಿಟ್ಟು ನಮ್ಮ ಸಮಾಜ ಮಂದಿರ ಕಟ್ಟಿಕೊಡ್ರಿ, ಇಲ್ಲ ದುಡ್ಡು ಸ್ಯಾಂಕ್ಷನ್ ಮಾಡಿರಿ, ನಾವು ಒಂದು 2-3 ಕೋಟಿ ರೂಪಾಯಿ ಅಂತೇಳಿ ಮಾತಾಡೋಣ. ಎಲ್ಲ ರೀತಿಯಿಂದ ಅವ್ರು ಒಪ್ಪಿಸಿ ಅವರು ಹೂ ಅನ್ನೋರು ಎದ್ದು ಕೊಡೋದು ಬೇಡ. ನಿಮ್ಮ ಜೊತೆಗೆ ನಾನೇ ಇರ್ತೇನೆ, ನಾನು ಕುಂದಿರ್ತೇನೆ ನಿಮಗೆ. ಅವರು ಮನೆ ಬದಲು ಹಾಕೊಂಡು ನಮಗೊಂದು 2-3 ಕೋಟಿ ರೂಪಾಯಿ ನೀವು ಸ್ಯಾಂಕ್ಷನ್ ಮಾಡೇ ಕೊಡಬೇಕು. ಈಗ ಈಗ ಇನ್ನೊಮ್ಮೆ ಕೂಡ ಸ್ಪೆಷನ್ ಆಗ್ಯಾವು, ಆದರೆ ಅವು ಹಳೆಗಾಗವು, ಕಾರ್ಯಕ್ರಮ ಆಗಿಲ್ಲ. ನಮ್ಮ ಬೆಂಗಳೂರಾಗ ಕೂಡ ಸ್ಯಾಂಕ್ಷನ್ ಆಗಿತ್ತು 1 ಕೋಟಿ, ಅದೂ ಹಾಳಾಗೈತಿ. ಈಗಾಗಲೇ ಬೆಂಗಳೂರು ನಾವು ನಮ್ಮ 18 ಗುಂಟೆ ಜನ ತಗೊಂಡೆ, ಅದು ಮಿಡ್ಲ್ ಆಫ್ ಸಿಟಿ ಬೆಂಗಳೂರಾಗ. ಅನ್ನಪೂರ್ಣೇಶ್ವರಿ ನಗರ, ಅನ್ನಪೂರ್ಣೇಶ್ವರ ದೇವಸ್ಥಾನದ ಎದುರಿಗೆ ಜಗ ನೋಡಿದ್ರೆ ಹೊರತುತ್ತೆ ನಾವು. ಅದನ್ನ 1996 ಸಂಘ ರಿಜಿಸ್ಟ್ರೇಷನ್ ಮಾಡಿದ್ರು. 2011 ಖರೀದಿ ಆಗಿದ್ದಿಲ್ಲ. ಆ ಹೆಮ್ಮೆ ನಮ್ಮ ಉತ್ತರ ಕರ್ನಾಟಕದ ಜನ ಬರುವ, ಯಾಕಂದ್ರೆ ನಾವು ಅದನ್ನು ಖರೀದಿ ಮಾಡಬೇಕು. ಅದೊಂದು ಹೆಮ್ಮೆ ಇದೆ. ಜಗ ಉಳಿಸೇವೆ, ಜಗ ಹೋಗೇ ಬರ್ತಿತ್ತು. ಅದು ಜಗ ಉಳಿಸೇ ನೋಡ್ರಿ, ಅಧ್ಯಕ್ಷ ಭಾಳ ಚೆನ್ನಾಗಿ ಸ್ವಲ್ಪ ಪದ್ಧತಿ ಇರ್ತದೆ. ಹಿಂಗಾಗಿ ನಾವು ಕೆಡೋದು. ಸ್ವಲ್ಪ ಅಧ್ಯಕ್ಷ ಕಡೆ ಕೊಡ್ತಾರೆ. ಅದಕ್ಕೆ ದಯವಿಟ್ಟು ಸಮಾನ ನಾ ಏನಾರ ತಪ್ಪು ಮಾತಾಡ್ತೇನೆಂದ್ರೆ ನಾನು ಒಂದು ಕುದುರ್ತೀನಿ, ಒಂದು ಕಪಾಳ ಹೊಡೆದು ಹೇಳಿ ತಪ್ಪು ಮಾತಾಡಿ ನೀವು ಅಂತೇಳಿ. ಅದರ ಸಮಾನ ಅಂದಿರಿ. ದಯವಿಟ್ಟು ನಾವೆಲ್ಲ ಈಗ ಭಾಳ ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಬೆಂಗಳೂರಿನ ನಮ್ಮ ನಾಗರ ಪರಿಷತ್ನಲ್ಲಿ ಒಂದು 4 ಟ್ರೈನಿಂಗ್ ಸ್ಕೂಲಿನ ರೂಮ್ ಕಟ್ಸಾಕೊಡ್ತೀವಿ. ಆ ಒಂದು ರೂಮ್ಗೆ 5 ಲಕ್ಷ ರೂಪಾಯಿ ಖರ್ಚು ಬರ್ತೈತಿ. ಯಾರಾದರೂ ಕೊಡೋರು ಇದ್ದರೆ ಅವರು ಹೇಳಿದವ್ರ ಹೆಸರು ಹಾಕ್ತೇವೆ ನಾವು. ಅವ್ರ ತಂದೆಯವ್ರದ್ದಾಗಲಿ, ಅವ್ರದ್ದಾಗಲಿ, ಅವ್ರ ತಾಯಿಯವ್ರದ್ದಾಗಲಿ, ಹಿಂಗೆ ಹೆಸರು ಹಾಕ್ತೇವೆ ನಾವು. ತದನಂತರ ಈಗಾಗಲೇ 4 ಜನ ಹುಬ್ಬಳ್ಳಿಯವರು, ಒಂದು 2 ಬೆಂಗಳೂರವರು, ಒಂದು 6 ಜನ, ಒಂದು 6 ರೂಮ್ ಆಗುವಷ್ಟು ವಾಗ್ದಾನ ಮಾಡಿದ್ದಾರೆ. ಅದನ್ನು ನಾವೀಗ ನೆಕ್ಸ್ಟ್ ಮಂತಲ್ಲಿ ಈ ಜಿಲ್ಲಾ ಪ್ರಗತಿಯ ಮುಗಿದ ತಕ್ಷಣವೇ ಆ ಕಾರ್ಯಕ್ರಮ ಹಾಕಂತೇಳಿ ಎಲ್ಲರೂ ಆಹ್ವಾನ ಮಾಡ್ತೇವೆ. ಎಲ್ಲರೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸಮಗಾರ ಚಮ್ಮಾರ ಹಗಳೆಯ ಸಮಾಜ ಜಿಲ್ಲಾ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ನಾನು ಶ್ರೀನಿವಾಸ ಮೂರ್ತಿ ರಾಜಗೋಪಾಲ್ ಶಾಪೂರ್ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಮತ್ತು ಸಮಾಜ ಬಾಂಧವರಲ್ಲಿ ಹಾಗೂ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸಮಾಜಕ್ಕೆ ಆಗುವಂಥ ಅನ್ಯಾಯಗಳನ್ನು ಸರಿಪಡಿಸ್ತೀನಿ ಅಂತ ನಾನು ನನ್ನ ಸಮಾಜದಲ್ಲಿ ವಾಗ್ದಾನ ಇಟ್ಟಿದ್ದೀನಿ. ಅದೇ ರೀತಿ ನನಗೆ ಎಲ್ಲ ಸರ್ಕಾರಿ ರಂಗ ಆಗಲಿ, ಸರ್ಕಾರ ಆಗಲಿ, ಯಾವುದೇ ಸರ್ಕಾರದ ಕಾರ್ಯಕ್ರಮ ಆಗಲಿ, ಸರ್ಕಾರದ ಯಾವುದೇ ಯೋಜನೆಗಳಾಗಲಿ, ಅನುದಾನಗಳಾಗಲಿ ನನ್ನ ಸಮಾಜಕ್ಕೆ ನ್ಯಾಯಯುತವಾಗಿ ನಾನು ಕೊಡಿಸ್ತೀನಿ ಅಂತೇಳಿ ನನ್ನ ಸಮಾಜಕ್ಕೆ ನಾವು ವಾಗ್ದಾನ ಕೊಟ್ಟು ಇವತ್ತು ಅವಿರೋಧವಾಗಿ ನಾನು ವಿಜಯಪುರ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ನಾವು 3 ಜನ ನಾಮಿನೇಷನ್ ಮಾಡಿದ್ದೇವೆ ಸರ್. ಇದು ನಾಮಿನೇಷನ್ ಮಾಡುವ ಪ್ರಕ್ರಿಯೆಯ ಮೂಲಕ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೇವೆ ಅಂತ ಹೇಳಿದರು. 3 ಜನ ನಾವು ಬಿಜಾಪುರದ ಜಿಲ್ಲೆಯಿಂದ ನಾಮಿನೇಷನ್ ಮಾಡಿದ್ದೇವೆ. ನಾನು ಮೊದಲಿಗನಾಗಿ ನಾನು ಶ್ರೀನಿವಾಸ ಮೂರ್ತಿ ಶಾಪೂರ್ ಹಾಗೂ ವಸಂತ ಹೊನಮೋಡೆ ಅಂತ
ಮತ್ತು ಹನುಮಂತ್ ಕದಮ್ ಅಂತ ಒಬ್ಬ ಸರ್ಕಾರಿ ನೌಕರರು 3 ಜನ ನಾವು ಜಿಲ್ಲಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ. ಅದರಲ್ಲಿ ನಾನು 2 ಅಭ್ಯರ್ಥಿಗಳು ರಾಜ್ಯದ ನಮ್ಮ ಸಂಘದ ಸಂಧಾನದ ಮೂಲಕ 2 ಅಭ್ಯರ್ಥಿಗಳನ್ನು ಸರಿಸಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀನಿವಾಸ್ ಶಾಪುರ್ ಅವರಿಗೆ